ಸಮಾಜದ ಕೆಲಸಕ್ಕೆ ನಿಸ್ವಾರ್ಥದಿಂದ ಸೇವೆ ಮಾಡಿದಾಗ ಅಭಿವೃದ್ಧಿಯಾಗೋಕೆ ಸಾಧ್ಯವಾಗುತ್ತೆ ಅಂತ ಕರ್ನಾಟಕ ತುಮಕೂರು ಜಿಲ್ಲೆ ಮಾದರ ಮಹಾಸಭಾ ಅಧ್ಯಕ್ಷ ವೈಎಚ್ ಉಚ್ಚಯ್ಯ ತಿಳಿಸಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರ್ನಾಟಕ ಮಾದಾರ ಮಹಾಸಭಾದ ತಾಲೂಕು ಘಟಕದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ನಾವು ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಬಲಿಷ್ಠರಾಗದೆ ಹೋದರೆ ಸ್ವತಂತ್ರ ಪೂರ್ವದ ದಿನಗಳಲ್ಲಿ ಹೇಗೆ ಪಶು ಪ್ರಾಣಿಗಳಂತೆ ಬದುಕ್ತಾ ಇದ್ವೋ ಅದೇ ರೀತಿ ಮುಂದೆಯೂ ಬದುಕಬೇಕಾಗತ್ತೆ. ನಮ್ಮ ಸಮುದಾಯ ಅಭಿವೃದ್ಧಿ ಆಗಬೇಕು ಎಂಬ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಲ್ಲಿ ಕರ್ನಾಟಕ ಮಾದರ ಮಹಾಸಭಾ ರಚನೆ ಮಾಡ್ತಾ ಇದ್ದು, ತುಮಕೂರು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಕೂಡ ಘಟಕಗಳನ್ನು ರಚನೆ ಮಾಡಲಾಗ್ತಾ ಇದೆ. ಹಾಗಾಗಿ ತಾಲೂಕಲ್ಲಿ ಇರುವಂತ ಎಲ್ಲರನ್ನ ಸದಸ್ಯರನ್ನಾಗಿ ಮಾಡಿ ಸ್ವಭಾವನ್ನ ಬಹಳಷ್ಟು ಗಟ್ಟಿ ಮಾಡಬೇಕು ಮತ್ತು ಶಕ್ತಿ ತುಂಬಬೇಕು ಅಂತ ತಿಳಿಸಿದ್ರು. ಈಗ ರಾಜಕೀಯವಾಗಿ ಗುರುತಿಸಿಕೊಂಡಿರುವ ಪ್ರಮುಖರು ನಮ್ಮ ಬಗ್ಗೆ ಎಂದಿಗೂ ತಲೆ ಕೆಡಿಸಿಕೊಂಡಿಲ್ಲ. ಡಾಕ್ಟರ್ ಜಿ ಪರಮೇಶ್ವರ್ ಇರ್ಬೋದು, ಮಹದೇವಪ್ಪ ಇರ್ಬೋದು, ಖರ್ಗೆ ಇರ್ಬೋದು, ಇವರೆಲ್ಲ ದೊಡ್ಡ ಮಟ್ಟದಲ್ಲಿದ್ದಾರೆ, ರಾಜಕೀಯವಾಗಿ ಬೆಳೆದಿದ್ದಾರೆ. ಆದರೆ ನಮ್ಮ ಸಮುದಾಯದಲ್ಲಿ ರಾಜಕೀಯವಾಗಿ ಶಕ್ತಿಯೇ ಇಲ್ಲದಂತಾಗಿರೋದು ಕೂಡ ಬೇಸರವಾಗತ್ತೆ ಅಂತ ತಿಳಿಸಿದ್ರು. ಮಾಜಿ ಶಾಸಕ ಗಂಗಾ ಹನುಮಯ್ಯ ಮಾತನಾಡಿ, ನಾವೆಲ್ಲರೂ ಸಹ ಜಾತಿಯನ್ನ ಬಳಸಿಕೊಂಡು ಅಧಿಕಾರ ಮಾಡಿದ್ದೀವಿ. ಆ ಋಣವನ್ನ ತೀರಿಸಬೇಕು ಅಂದ್ರೆ ನಮ್ಮ ಇಡೀ ಸಮುದಾಯವನ್ನ ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡಬೇಕು. ಉನ್ನತ ಹುದ್ದೆಗಳನ್ನ, ಉನ್ನತ ಶಿಕ್ಷಣವನ್ನ ನಮ್ಮ ಸಮುದಾಯಕ್ಕೆ ನಾವು ನೀಡಬೇಕು ಅಂತ ಹೇಳಿದ್ರು. ಇನ್ನು ಪಾವಗಡದ ಮಾಜಿ ಶಾಸಕ ತಿಮ್ಮರಾಯಪ್ಪ ಮಾತನಾಡಿ, ಪ್ರತಿ ತಾಲೂಕು ಮಟ್ಟದಲ್ಲಿ ಮಹಾಸಭಾವನ್ನ ರಚನೆ ಮಾಡೋ ಮೂಲಕ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ನಾವೆಲ್ಲರೂ ಬಲಿಷ್ಠರಾಗಬೇಕೆಂದು ತಾಲೂಕಿನ ಸಂಘಗಳು ಸಹ ಬಲಿಷ್ಠವಾಗಬೇಕು ಅಂತ ಮನವಿ ಮಾಡಿಕೊಂಡ್ರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಕೋಡಿಯಾಲ ಮಹದೇವ, ನರಸಿಯಪ್ಪ, ಜಗನ್ನಾಥ್, ಗಂಗರಾಜು ಚೇಳೂರು ಸೇರಿದಂತೆ ಅನೇಕರು ಹಾಜರಿದ್ದರು. ಮಾದಾರ ಮಹಾಸಭಾ ಪ್ರಾರಂಭ ಆಗಿ ಈಗಾಗಲೇ 2015 ಪ್ರಾರಂಭ ಆಗಿತ್ತು. ಅದರ ಕೆಲಸ ಕಾರ್ಯಗಳು ಕಾರಣಾಂತರದಿಂದ ಸ್ಥಗಿತಗೊಂಡಿದ್ದರಿಂದ ಅದನ್ನು ಪುನಶ್ಚೇತನ ಮಾಡಿ ಈಗ ರಾಜ್ಯದಲ್ಲಿ ಗೌರವಾನ್ವಿತ ಕರ್ನಾಟಕ ಸರ್ಕಾರದ ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂಥ KH ಮುನಿಯಪ್ಪ ಸಾಹೇಬ್ರನ್ನ ಈಗ ಗೌರವಾನ್ವಿತ ಅಧ್ಯಕ್ಷರಾಗಿದ್ದಾರಲ್ಲಿ. ಅವರ ನಾಯಕತ್ವದಲ್ಲಿ ಉಪಾಧ್ಯಕ್ಷರುಗಳಾಗಿ ಡೆಪ್ಯೂಟಿ ಎಕ್ಸ್ ಚೀಫ್ ಮಿನಿಸ್ಟರು ಕಾರಜೋಳ ಸಾಹೇಬರು, ಕೇಂದ್ರ ಮಾಜಿ ಸಚಿವರಾದಂಥ ನಾರಾಯಣಸ್ವಾಮಿ ಅವರಿಬ್ಬರು ಉಪಾಧ್ಯಕ್ಷರಿದ್ದಾರೆ. ಪ್ರಧಾನ ಕಾರ್ಯದರ್ಶಿಗಳಾಗಿ ಮಾಜಿ ಸಚಿವರಾದಂಥ ಆಂಜನೇಯ ಅವರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ತಿಮ್ಮಯ್ಯನವರು, ಖಜಾಂಚಿಗಳಾಗಿ ಮಾಜಿ ಸಂಸದರಾದಂಥ ಚಂದ್ರಪ್ಪನವರು, ಇತರೆ ಎಲ್ಲ ಪಕ್ಷಗಳ ಮುಖಂಡರುಗಳು ನಮ್ಮ ಮುಖಂಡರುಗಳು ಸೇರಿ ಇವತ್ತು ಅದನ್ನು ಪುನಶ್ಚೇತನಗೊಳಿಸಲಾಗಿದೆ. ನನ್ನನ್ನು ತುಮಕೂರು ಜಿಲ್ಲೆಯ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ. ಪ್ರಧಾನ ಪೋಷಕರಾಗಿ ಮಾಜಿ ಶಾಸಕರಾದಂಥ ಗಂಗಾ ಹನುಮಣ್ಣವರು ಮತ್ತು ಅವರ ರಾಜ್ಯದ ಜಂಟಿ ಕಾರ್ಯದರ್ಶಿಗಳು ಮತ್ತು ಬೆಂಗಳೂರು ವಿಭಾಗದ ಗೌರವಾನ್ವಿತ ಕಾರ್ಯದರ್ಶಿಗಳಾಗಿ ಮಾಜಿ ಶಾಸಕರಾದಂಥ ತಿಮ್ಮರಾಯಪ್ಪನವರು ಮತ್ತು ಕಾರ್ಯದರ್ಶಿಗಳಾಗಿ ಶಂಕರಪ್ಪ ಅವರೆಲ್ಲ ಇದ್ದಾರೆ. ನಾವು ಇವತ್ತು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ಈ ಮಾದಿಗ ಸಮಾಜ ಇಡೀ ರಾಜ್ಯದಲ್ಲಿ ಹಿಂದೆ ಬಿದ್ದಿದೆ. ಅದನ್ನು ಸರಿಪಡಿಸಬೇಕಾದ್ರೆ ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣದ ಪ್ರೋತ್ಸಾಹವನ್ನು ಕೊಡಬೇಕು. ಅದಕ್ಕಾಗಿ ರಾಜ್ಯ ಸಮಿತಿ ಪ್ರತಿ ವರ್ಷ 100 ಜನ ಪ್ರತಿಭಾನ್ವಿತ ಮಕ್ಕಳನ್ನು, ವಿದ್ಯಾವಂತರನ್ನು ಗುರುತಿಸಿ ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರು ಮಾಡ್ತಾ ಇದ್ದೇವೆ. ಅವರಿಗೆ ಊಟ ವಸತಿಯನ್ನು ಉಚಿತವಾಗಿ ಮಹಾಸಭಾ ಮಾಡ್ತಾ ಇದೆ ಮತ್ತು ವಿವಿಧ ತರಬೇತಿಗಳನ್ನು ಮಾಡಿ ಆ ತರಬೇತಿಗಳಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮತ್ತು ರಾಜಕೀಯ, ಔದ್ಯೋಗಿಕ ಅಭಿವೃದ್ಧಿಗಾಗಿ ಅವರನ್ನು ತಯಾರು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಈಗ ಏನು ಸರ್ಕಾರದಿಂದ ವಿಶೇಷವಾದಂಥ ಪರಿಶಿಷ್ಟ ಜಾತಿಗೆ ಸವಲತ್ತಿದೆ, ಅದು ಇವತ್ತು ಗೊಂದಲ ಇಲ್ಲ. ನಮಗೆ ಒಳ ಮೀಸಲಾತಿ ವರ್ಗೀಕರಣ ಆದರೆ ಮಾದಿಗ ಸಮಾಜಕ್ಕೆ ಬರಬೇಕಾದಂಥ 6 ಭಾಗ ನಮ್ಮ ಕೈ ಸೇರುತ್ತೆ. ಅದರ ಮೂಲಕ ನಮ್ಮ ಈ ಎಲ್ಲ ಅಭಿವೃದ್ಧಿಗಳನ್ನ ಸಾಧಿಸೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ನಾವಿವತ್ತು ತುಮಕೂರು ಜಿಲ್ಲೆನಲ್ಲಿ ಪ್ರತಿ ತಾಲೂಕಿನ ಸಮಿತಿಗಳನ್ನ ರಚನೆ ಮಾಡಿ ಈ ಸಮಾಜದ ಸಂಘಟನೆಯನ್ನು ಮಾಡೋದಕ್ಕೆ ಮುಂದಾಗಿದ್ದೀವಿ. ಮೀಸಲಾತಿಯಲ್ಲಿ ಎಲ್ಲೋ ಒಂದು ಕಡೆ ಕಡಿಮೆ ಆಯಿತು. ಒಳ ಮೀಸಲಾತಿ ನಾವು 30-40 ವರ್ಷದಿಂದ
ಒಳ ಮೀಸಲಾತಿ ಆಗಬೇಕು. ಈ ಜನಾಂಗಕ್ಕೆ ಅನ್ಯಾಯ ಆಗಿದೆ, ಅನ್ಯಾಯ ಆಗಿರ್ತಕ್ಕಂಥದ್ದನ್ನ ಸರಿಪಡಬೇಕು ಅಂತಂದ್ಬಿಟ್ಟು ಸರ್ಕಾರದ ವಿರುದ್ಧವಾಗಿ ಸರ್ಕಾರದ ಹೋರಾಟವನ್ನು ಮಾಡಿಕೊಂಡು ಮತ್ತೆ ನಮಗೆ ಸಿಗ್ತಕ್ಕಂಥ ನ್ಯಾಯಕ್ಕೆ ನಾವು ಹೋರಾಟವನ್ನು 30 ವರ್ಷದಿಂದ ಮಾಡುವ. ಅದರ ಪ್ರತಿಫಲ ನಮಗೆ ಸರ್ಕಾರದಿಂದ ಸಿಗಲಿಲ್ಲ. ನಾವು ಏನೋ ಒಂದು ಮಾಡ್ತಾರೆ ಇವರೇನು ಎಲ್ಲ ಜನಾಂಗನೂ ತಮಾಷೆ ಮಾದಿಗಳಂದ್ರೆ ತಮಾಷೆ ಮಾದಿಗಳಂದ್ರೆ ಇವರು ಡಿಸಬಿಲಿಟಿ ಕೇಸ್ ಆಗೋರು ಇವರು ಇವರಿಂದ ನಮಗೆ ತೊಂದರೆನೇ ಬಿಟ್ಟರೆ ಇವರೆಲ್ಲ ಒಗ್ಗಟ್ಟಾಗ್ಬಿಟ್ರೆ ನಮಗೆ ತೊಂದರೆ ಜಾಸ್ತಿ. ಅದರಿಂದ ಇವರೆಲ್ಲ ಇವರು ಇರಲಿ ಅಂತ ಅಂದ್ಬಿಟ್ಟು ನಮ್ಗೆ ಯಾವ ವಿಧವಾದಂಥ ಹಕ್ಕನ್ನು ಸರ್ಕಾರದಿಂದ ಕೊಡದೇ ಇದ್ರೂ ಕೂಡ ಸುಪ್ರೀಂ ಕೋರ್ಟ್ ನಮಗೆ ನ್ಯಾಯ ಕೊಟ್ಟಿದೆ. ಆ ಸುಪ್ರೀಂ ಕೋರ್ಟ್ ನ್ಯಾಯ ಕೊಟ್ಟಿದ್ದರಿಂದ ಇವತ್ತು ನಾವೆಲ್ಲರೂ ಕೂಡ ಉಸಿರಾಡ್ತಕ್ಕಂಥ ಒಂದು ಸನ್ನಿವೇಶ ಕಾಡ್ತಾ ಇದ್ದೇವೆ. ಅದರಲ್ಲೂ 2ಕ್ಕೆ ಮಾತ್ರ ಕೊಟ್ಟಿದ್ದಾರೆ, ಬೇರೆ ಇನ್ಯಾವ ಕೊಡಲಿಲ್ಲ. ಇವತ್ತು ನಮ್ಮಲ್ಲಿ ವಿದ್ಯಾವಂತರಾಗಿ ಅವರ ಶೈಕ್ಷಣಿಕಕ್ಕೆ ಏನೇನು ಬೇಕೋ ಎಲ್ಲ ನಾವು ಒದಗಿಸಬೇಕಾಗಿರ್ತಕ್ಕಂಥದ್ದು ತಂದೆ ತಾಯಿಗಳ ಕರ್ತವ್ಯ ಹಾಗೂ ಸರ್ಕಾರದ ಕರ್ತವ್ಯ, ಸಮಾಜದ ಕರ್ತವ್ಯ. ಸಮಾಜದ ಮುಖಂಡರು ಕೂಡ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ನಮ್ಮ ಜನಕ್ಕೆ ನಾವೇನು ತಪ್ಪು ಮಾಡ್ತಾ ಇದ್ದೀವಿ, ಎಲ್ಲ ಸರಿ ಮಾಡಬೇಕು ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ಇವತ್ತು ಸರ್ಕಾರದ ಗಮನ ಸೆಳೆಯಬೇಕಾಗಿದೆ. ಅದು ಜಿಲ್ಲಾ ಕಮಿಟಿ ರಚನೆ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಕೆ.ಎಚ್. ಮುನಿಯಪ್ಪ ತುಮಕೂರಿನವರು ಅವರ ಒಂದು ಸಮಕ್ಷಮದಲ್ಲಿ ಬಹಳಷ್ಟು ಜನ ಮುಖಂಡರನ್ನು ಸೇರಿಸಿ, ಜಿಲ್ಲೆಯ ಮುಖಂಡರನ್ನು ಸೇರಿಸಿ ಒಂದು ಕಮಿಟಿಯನ್ನು ರಚನೆ ಮಾಡಿದ್ದಾರೆ. ಮಾನವ ಮಹಾಸಭಾದ ಉದ್ದೇಶಗಳು ಇದು 2014 ಸಾಲಿನಲ್ಲಿ ರಿಜಿಸ್ಟರ್ ಆಗಿದ್ದ ಒಂದು ಸಮಸ್ಯೆ ಇದು. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರನ್ನ ಒಳಗೊಂಡು ಇದನ್ನು ಸದಸ್ಯತ್ವವನ್ನು ನೋಂದಣಿ ಮಾಡಿಕೊಂಡು ಒಂದು ಉದ್ದೇಶ. ಆ ಸದಸ್ಯತ್ವ ನೋಂದಣಿ ಉದ್ದೇಶವನ್ನು ನಾವು ಸಹ ಬೇರೆ ಸಮುದಾಯದ ರೀತಿಯಲ್ಲಿ ಒಂದು ಉತ್ತಮವಾದಂತಹ ಒಂದು ಸಂಘವನ್ನು ರಚನೆ ಮಾಡಬೇಕು. ರಾಜ್ಯ ಮಟ್ಟಕ್ಕೆ ಹಾಕಿರ್ತೇವೆ. ಒಂದು ರಾಜ್ಯ ಮಟ್ಟಕ್ಕೆ ಮುಂದಿನ ದಿನದಲ್ಲಿ ಚುನಾವಣೆ ಮುಖ್ಯನ ಆಯ್ಕೆ ಮಾಡತಕ್ಕಂಥ ಒಂದು ವಿಧಾನವನ್ನು ಅನುಸರಿಸಲಿಕ್ಕೋಸ್ಕರ 500 ರೂಪಾಯಿಗಳ ಸಾಮಾನ್ಯ ಸದಸ್ಯತ್ವದ ಮೂಲಕ ಈ ಒಂದು ಮಾನವ ಮಹಾಸಭೆಗೆ ತಾವೆಲ್ಲರೂ ಕೂಡ ಸದಸ್ಯರಾಗಬೇಕಾಗಿದೆ. ಇದರ ಮೂಲ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಸಂಘಟನೆಗಳು ಮೀಸಲಾತಿ ಸಮಿತಿಗಳಿವೆ, ದಂಡೋಳ ಸಮಿತಿಗಳಿವೆ, ದಲಿತ ಸಮಿತಿಗಳಿವೆ, ಬೇರೆ ರೀತಿಯಾದ ಸಂಘಟನೆಗಳು ಇದಾವೆ ನಮ್ಮ ರಾಜ್ಯದಲ್ಲಿ. ಅದರಲ್ಲಿ ಮಾನವ ಮಹಾಸಭಾ ಒಂದು ರಚನೆಯಿಂದ ಪಕ್ಷಾತೀತವಾಗಿ ನಮ್ಮ ಸಮುದಾಯ